ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ಸ್ವಲ್ಪ ಅಡುಗೆ ಮನೆಗೆ ರಜೆ ಕೊಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ಸ್ವಲ್ಪ ಒನ್ ಡೇ ಟ್ರಿಪ್ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ನನಗೂ ಗೊತ್ತಿರಲಿಲ್ಲ. ನಾನು ಡೈಲಿ ಹೇಳೋಂಗೆ ಎದ್ಬಿಟ್ಟು ವಿಡಿಯೋ ಎಡಿಟಿಂಗು ಅದು ಇದು ಅಂತ ಮಾಡ್ತಾ ಕೂತ್ಕೊಂಡೆ. ಸೊ ನಮ್ಮ ಮನೆಯವರು ಈಗ ಎದ್ಬಿಟ್ಟು ಹೊರಗಡೆ ಹೋಗೋಣ ಟ್ರಿಪ್ಗೆ, ಒನ್ ಡೇ ಟ್ರಿಪ್ಪಿಗೆ, ಮಗನ ತುಂಬ ದಿನದಿಂದ ಏನು ಗೇಮ್ಸ್ ಎಲ್ಲ ಆಟ ಆಡ್ತಿಲ್ಲ, ಹೋಗೋಣ ಅಂತ ಇದ್ರು. ಹಾಗಾಗಿ ಬೇಗ ಬೇಗ ಅವಲಕ್ಕಿ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಸಂಡೇ ಇದ್ದರೆ ಸಾಕು ಅವಲಕ್ಕಿನೇ ಮಾಡೋದು ನಾನು. ಹಾಗಾಗಿ ಅವಲಕ್ಕಿ ತಿನ್ಕೊಂಡು ಸೊ ನಾವು ಒನ್ ಡೇ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಪ್ಲೀಸ್ ಒನ್ ಡೇ ಟ್ರಿಪ್ಪು ನಮ್ಗೆ ಯಾವ ರೀತಿ ಆಗುತ್ತೋ, ಎಲ್ಲ ಹೋಗ್ತೀವಿ, ಏನು ಹೋಗ್ತೀವಿ ನನಗೂ ಗೊತ್ತಿಲ್ಲ. ಸೊ ನೋಡೋಣ. ನನ್ನ ಮಗ ಮಾತ್ರ ಫಸ್ಟ್ ಟೈಮು ಒನ್ ಡೇ ಟ್ರಿಪ್ಪು ಹೋಗ್ತಾ ಇರೋದು. ಎಲ್ಲಿ ಅಂತ ನಿಮಗೆ ವಿಡಿಯೋದಲ್ಲೇ ಹೇಳ್ತೀನಿ. ಸೊ ನಾನು ಒಂದು ಸತಿ ಮದುವೆಗಿಂತ ಮುಂಚೆ ಹೋಗಿದ್ದೆ ಆ ಪ್ಲೇಸ್ಗೆ, ಅಲ್ಲಿ ಅಂತ ಹೇಳಿದ್ದಾರೆ. ಸೊ ಅಲ್ಲೇನೋ ಎಲ್ಲೋ ಗೊತ್ತಿಲ್ಲ. ಸೊ ಹೋಗ್ತಾ ಇದ್ದೀವಿ. ಮಿಸ್ ಮಾಡಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ, ಖಂಡಿತ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ. ಹಾಗೆ ಕೊನೆಗೆ ನಾನು ನಿಮಗೆ ಒಂದು ನಮ್ಮ ನಾರ್ತ್ ಕರ್ನಾಟಕದ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೇ. ಸೊ ಮಿಸ್ ಮಾಡಿದ್ದೀನಿ, ವಿಡಿಯೋ ಪೂರ್ತಿ ನೋಡ್ತೀರಂತ ಅಂದ್ಕೊಂಡಿದ್ದೀನಿ. ಪ್ರತಿಯೊಂದು ಖುಷಿಯಲ್ಲಿ ನೀವು ನನ್ನ ಜೊತೆ ಇರ್ತೀರಾ, ಹಾಗೆ ದುಃಖದಲ್ಲಿ ಕೂಡ ನೀವು ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಒಂದು ಯೂಟ್ಯೂಬ್ ಫ್ಯಾಮಿಲಿ ಅಂತ ಆಗಿದೆ. ಒಂದು ಹೆಣ್ಮಕ್ಳಿಗೆ ಒಂದು ಫ್ಯಾಮಿಲಿ ಅಂತ ಇರುತ್ತೆ. ಸೊ ಎಲ್ರಿಗೂ ಎರಡು ಫ್ಯಾಮಿಲಿ ಇರ್ತಾರೆ. ಸೊ ಒಂದು ಗಂಡನ ಮನೆ ಫ್ಯಾಮಿಲಿ, ಒಂದು ತವ್ರ ಮನೆ ಫ್ಯಾಮಿಲಿ ಅಂದ್ಬಿಟ್ಟು. ಹಾಗೆ ನನ್ನ ಲೆಕ್ಕು ನೀವು ಎಲ್ಲರೂ ಸಿಕ್ಕಿದ್ದೀರಾ. ಸೊ ನನ್ನ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಸೊ ನೀವು ನನ್ನ ಫ್ಯಾಮಿಲಿ ಮೆಂಬರ್ಸ್ ಥರನೇ. ಸೊ ಹಾಗಾಗಿ ನಾನು ಪ್ರತಿಯೊಂದು ವಿಡಿಯೋ ಕೂಡ ನಿಮ್ಮ ಜೊತೆ ಶೇರಿಂಗನ್ನು ಮಾಡ್ತಾ ಇರ್ತೀನಿ. ಪ್ಲೀಸ್ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದ್ದೀನಿ ಪೂರ್ತಿ ನೋಡಿ, ಖಂಡಿತ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ. ನನಗೆ ಸ್ವಲ್ಪ ರಾತ್ರಿ ಅನ್ನ ಮಿಕ್ಕಿತ್ತು, ಅನ್ನ ಕೂಡ ನೀವು ಸೇರಿಸ್ತಾ ಇದ್ದೀನಿ. ಅನ್ನ ತಿಂದರೆ ಅವಲಕ್ಕಿಲಿ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಅವಲಕ್ಕಿ ಮತ್ತು ಅನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಕೊಂಡು ನಂತರ ಇವತ್ತು ಒನ್ ಡೇ ಟ್ರಿಪ್ಪನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಪ್ಲೀಸ್ ವಿಡಿಯೋ ನೋಡ್ತಿರಲ್ಲ ಫ್ರೆಂಡ್ಸ್ ಎಲ್ಲರೂ, ಹಾಗಿದ್ರೆ ಸ್ವಲ್ಪ ವೇಟ್ ಮಾಡಿ. ಹಾಯ್ ಮಾಡು ಫ್ರೆಂಡ್ಸ್ಗೆ. ಡೋರ್ ಎಲ್ಲಿದೆ ನೋಡ್ಕೊಂಡು ಹೋಗ್ಬೇಕು ಚಿನ್ನು. ಗೊತ್ತಾಗುತ್ತಾ ಡೋರ್ ಎಲ್ಲಿದೆ ಹೇಳು ಶಾರು. ಮುಟ್ಟಿ ಹೋಗುವ. ಎಲ್ಲಿದೆ ನಾ ಇಲ್ಲದೆ ಅನ್ಕೊಂಡೆ. ನಾ ಇಲ್ಲಿ ಕಾಣ್ತಾನೆ. ಮೈಂಡ್ ಟೆಕ್ನಿಕಲ್ ಯೂಸ್ ಮಾಡಬೇಕಷ್ಟೇ. ಶಾರು ಹಂಗೆ ಹೋಗ್ಬೇಡ ಪಾಪ, ಮುಂದೆ ನೀನು. ಗೊತ್ತಾಗ್ತಿದೆಯಾ ನಿನಗೆ? ಅಲ್ಲ ತಾನೇ ರೂಟ್ ಅದು. ಎಲ್ಲಿದೆ? ಅಲ್ಲ ಮಗನೇ ಅದು. ಅಯ್ಯೋ, ನಮಗೆ ರೂಟ್ ಗೊತ್ತಾಗ್ತಿಲ್ಲ ಅಂತ ನಿಮಗೆ ಗೊತ್ತಾಗ್ಬಿಡ್ತಾ? ನಿಜವಾಗ್ಲೂ ನಮ್ಗೆ ಗೊತ್ತಾಗ್ಲಿಲ್ಲ ಇಲ್ಲಿ ಯಾವ ಥರ ಬರಬೇಕು ಅಂದ್ಬಿಟ್ಟು. ಓ ಪರವಾಗಿಲ್ಲ, ಪಾಪ ಅವ್ರು ಹುಡುಕ್ತವ್ರೆ ಇನ್ನು. ಇಲ್ಲಿ ಎಂಟ್ರಿ ಆಗಿಬಿಟ್ಟು ಈ ಥರ ಎಕ್ಸಿಟಿಗೆ ಬರಬೇಕು. ಸೊ ನಮಗೆ ಒಳಗೆ ಹೋಗ್ಬಿಟ್ಟು ಫುಲ್ಲು ಕನ್ಫ್ಯೂಸಿಂಗು. ನಮ್ಮ ಜೊತೆಗೆ ಇನ್ನೊಂದು ಫ್ಯಾಮಿಲಿ ಇದ್ದರು. ಸೊ ಅವ್ರಿಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ, ಹುಡುಕಾಡ್ತಾನೆ ಇದ್ವಿ ನಾವೆಲ್ಲರೂ. ಸೊ ಅವರೇ ಸ್ಟಾಪ್ ಬಂದುಬಿಟ್ಟು ನಮ್ಮನ್ನ ಹೊರಗಡೆ ಕರ್ಕೊಂಡು ಬಂದರು. ತುಂಬ ಚೆನ್ನಾಗಿತ್ತು, ಒಂಥರ ಮಜಾ ಬಂತು, ಖುಷಿ ಆಯಿತು.
ನಂತರ ಈ ಗೇಮ್ ಕೂಡ ಇಷ್ಟೇ. ಸೊ ನನಗೆ ಫಸ್ಟ್ ಟೈಮ್ ನಾನು ಇದನ್ನು ಈ ಥರ ಟ್ರೈ ಮಾಡ್ತಾ ಇರೋದು ಗೇಮನ್ನು. ನನಗೊಂಥರ ಭಯ ಆಗ್ತಿತ್ತು. ಸೊ ಎಲ್ಲಿ ಕೆಳಗಡೆ ನಡು ಹೋಗ್ಬಿಟ್ಟು ಅದು ಮುರಿದಿರಿದ್ರೆ ಅದು ಕಟ್ಟಾದರೆ ನಾ ಏನು ಮಾಡಲಿ, ಬಿದ್ದುಬಿಡ್ತೀನಲ್ಲ ಕೆಳಗೆ ಅಂದ್ಬಿಟ್ಟು ಫುಲ್ ಹೆದರ್ಕೊಂಡಿದ್ದೆ. ಅಣ್ಣ ಹೇಳ್ತಾ ಇದ್ರು ಏನೂ ಆಗೋದಿಲ್ಲ, ಸೊ ಸುಮ್ಮನೆ ಹೋಗಿ ನೀವು ಚೆನ್ನಾಗಿರುತ್ತೆ ಅಂತ ಇದ್ರು. ಸೊ ನಡು ಬಂದಮೇಲೆ ನನಗೆ ಭಯ ಅನ್ನಿಸ್ಲಿಲ್ಲ, ಸ್ಟಾರ್ಟಿಂಗಲ್ಲಿ ಅಷ್ಟೇ ಭಯ ಅನ್ನಿಸ್ತು. ಸೊ ತುಂಬ ಚೆನ್ನಾಗಿದೆ ಅದು ಕೂಡ. ನೀವೇನಾದರೂ ಎಲ್ಲಾದರೂ ಹೊರಗಡೆ ಹೋದಾಗ ಟ್ರೈ ಮಾಡಿ ಫ್ರೆಂಡ್ಸ್. ನಂತರ ನಮ್ಮ ಮನೆಯವರು ನನ್ನ ಮಗ ಹೇಳಿ ಕಾರ್ ಗೇಮ್ ಕೂಡ ಆಡ್ತಾ ಇದ್ದಾರೆ. ಸೊ ಪ್ರತಿಯೊಂದು ಗೇಮ್ಸ್ ಇದ್ದಾವೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಇದ್ದಾವೆ ಗೇಮ್ಸು, ಆ್ಯಕ್ಟಿವಿಟೀಸು ತುಂಬ ಅಂದರೆ ತುಂಬಾ ಇದ್ದಾವೆ. ಇದು ಇಲ್ಲ ಅನ್ನೋದಿಲ್ಲ, ಇಲ್ಲಿ ಎಲ್ಲ ಗೇಮ್ಸ್ ಇದ್ದಾವೆ. ನಾವು ಕೇವಲ ಆಡ್ತಾ ಇದ್ದೀವಿ. ಆಮೇಲೆ ಮೇಲೆ 1 2 3 ಇಲ್ಲಿ ನೋಡಿ, ಇಲ್ಲಿ ಪೊಲೀಸ್ ಠಾಣೆ, ಲೈಬ್ರರಿ, ಪೊಲೀಸ್ ಮಲ್ಲು, ಪೊಲೀಸ್ ಆಗು. ಜೈಲಲ್ಲಿ ನಾನು ಹೋಗ್ಲಾ, ನಿನ್ ಪಪ್ಪ ಹೋಗುತ್ತಾ? ಚಿಕ್ಕ ಮಕ್ಕಳ ಗೇಮ್ಸು ತುಂಬಾ ಇದ್ದಾವೆ. ಚಿಕ್ಕ ಮಕ್ಕಳ ಗೇಮ್ಸ್ ಆಡಿಬಿಟ್ಟು ನಂತರ ಮತ್ತೆ ಇಲ್ಲಿ ಚಿಕ್ಕ ಮಕ್ಕಳದು ದೊಡ್ಡವ್ರ ಗೇಮ್ಸು ಜಾಸ್ತಿ ಇತ್ತು, ಹಾಗೆ ನಾವು ಮುಂದೆ ಹೋಗ್ತಾ ಇದ್ವಿ. ಸೊ ಇಲ್ಲಿ ಜೋಕಾಲಿ ಅದರಲ್ಲಿ ತುಂಬ ಚೆನ್ನಾಗಿತ್ತು. ಸೊ ಚಿಕ್ಕ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಪ್ರತಿಯೊಬ್ಬರು ಆಟಾಡುವಂಥ ಗೇಮ್ಸ್ ಇದ್ದಾವೆ ಫ್ರೆಂಡ್ಸ್ ಇಲ್ಲಿ. ಸೊ ನಿಮ್ಗೆ ಏನಾದರೂ ಟೈಮ್ ಸಿಕ್ಕರೆ, ಏನಾದರೂ ಬರಬೇಕನ್ಸಿದ್ರೆ, ಸೊ ಮಿಸ್ ಮಾಡ್ದೇನೆ ಒಂದ್ಸತಿ ಈ ಪ್ಲೇಸಿಗೆ ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫೋಟೋಶೂಟ್ ಮಾಡ್ಕೊಳ್ಳೋಕ್ಕೆ. ಹಾಗೆ ಚಿಕ್ಕ ಪುಟ್ಟ ರೀಲ್ಸ್ ಎಲ್ಲ ಮಾಡ್ತೀವಿ ನೋಡಿ, ಇನ್ಸ್ಟಾಗ್ರಾಮ್ ರೀಲ್ಸು, ಯೂಟ್ಯೂಬ್ ರೀಲ್ಸು, ಅವೆಲ್ಲ ಮಾಡ್ಕೊಳ್ಳೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ. ಹಾಗೆ ಮುಂದೆ ಹೋಗ್ತಾ ಇಲ್ಲಿ ಏರೋಪ್ಲೇನು, ಕಾರ್ ಕೂಡ ತೋರಿಸ್ತೀನಿ ನಿಮಗೆ. ಪಾಪ ಈ ಕಾರ್ ನೋಡು, ಕಾರ್ ಕೂಡ ಹೊರಗೆ ಬಂದಿದೆ ಇಲ್ಲಿ ಗೋಡೆಯಿಂದ. ಎಷ್ಟೋ ಫಿಲ್ಮ್ಸ್ ಇಲ್ಲಿ ಶೂಟಿಂಗ್ ಕೂಡ ಆಗ್ತವೆ ಅಂತ ಹೇಳಿದರು. ಸೊ ಫಿಲ್ಮ್ಸ್ ಎಲ್ಲ ಶೂಟಿಂಗ್ ಆಗುತ್ತೆ ಇಲ್ಲಿ ಅಂತಂದರು. ಸೊ ತುಂಬ ಚೆನ್ನಾಗಿದೆ. 1 ಡೇ ಟ್ರಿಪ್ ಅಂದರೆ ಬೆಸ್ಟ್ ಅಂತ ಹೇಳ್ಬೋದು. ನೀವು ದೇವದ ಮನೆಯಲ್ಲಿ ಕೂಡ ಶೂಟ್ ಮಾಡ್ಕೋಬೋದು ವಿಡಿಯೋಸು, ಅಥವಾ ಅರಮನೆಯಲ್ಲಿ ಕೂಡ ವಿಡಿಯೋನ ಶೂಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಶೂಟ್ ಮಾಡ್ಕೊಳ್ಳೋಕ್ಕೆ ವಿಡಿಯೋಸು. ಇಲ್ಲಿ ಡೈನೋಸಾರ್ದೊಂದು ವಿಡಿಯೋ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಜಾಸ್ತಿ ಇನ್ನೂ ಇಲ್ಲಿ ವಿಡಿಯೋನ ಶೂಟ್ ಮಾಡ್ಕೊಂಡಿಲ್ಲ, ಸ್ವಲ್ಪ ಮಾತ್ರ ವಿಡಿಯೋನ ಶೂಟ್ ಮಾಡ್ಕೋತಾ ಇದ್ದೀನಿ. ಚಿಕ್ಕ ಮಕ್ಕಳದು ವಿಡಿಯೋಸ್ ಇಲ್ಲಿ, ಹಾಗೆ ಫ್ಯಾಮಿಲಿ ಗೇಮ್ಸು, ದೊಡ್ಡವರು ಆಡೋ ಗೇಮ್ಸ್ ಬೇರೆ ಇದ್ದಾವೆ, ಸಿಕ್ಕಾಪಟ್ಟೆ ಗೇಮ್ಸ್ ಇದ್ದಾವೆ, ಆ್ಯಕ್ಟಿವಿಟೀಸ್ ಕೂಡ ತುಂಬಾ ಇದ್ದಾವೆ ಇಲ್ಲಿ. ಸೊ ಆಡ್ಬೋದು. ಮಕ್ಕಳನ್ನ ಕರ್ಕೊಂಡು ಬಂದರೆ ಬೇಗನೆ ಬರಬೇಕು, ಯಾಕಂದರೆ ಟೈಮ್ ಸಾಲೋದಿಲ್ಲ ಅಂತ ಹೇಳ್ತೀನಿ. ಸೊ ನಾವು ಬರೋದೇ 1 ಗಂಟೆ ಆಯಿತು. ಸೊ ನನಗೆ ಗೊತ್ತಿರಲಿಲ್ಲಲ್ವ, ಹಾಗಾಗಿ ನಾನು ಕೂಡ ಪ್ಲ್ಯಾನಿಂಗ್ ಏನೂ ಇರಲಿಲ್ಲ. ಸೊ ಇವರು ಎದ್ದು ಹೇಳಿದರು. ಸೊ ಇಲ್ಲಿ ಬರೋದ್ರಲ್ಲಿ 1 ಗಂಟೆ ಆಯಿತು. ಸೊ ಇಷ್ಟು ಗೇಮ್ ಆಡಿದ್ವಿ, ನಮ್ಗೆ ಇಷ್ಟ ಆಗಿರುವಂಥ ಗೇಮ್ಸ್ ಎಲ್ಲ. ನೀವೇನಾದರೂ ಎಲ್ಲ ಗೇಮ್ಸ್ ಆಡಬೇಕಂದ್ರೆ ಬೇಗನೆ ಬನ್ನಿ. ಒಂದು 11 ಗಂಟೆಗೆ ಶುರು ಆಗುತ್ತೆ ಅಂತಿದ್ದು, 7:30ವರೆಗೆ ಇರುತ್ತೆ. ಸೊ ಅಂದರೆ ಎಲ್ಲ ಗೇಮ್ಸು ಒಂದು 5:30 ಅಂದರೆ ಮುಗಿದ್ಬಿಡುತ್ತೆ. 5:30 ಮೇಲ್ಗಡೆ ಹೊರಗಡೆ ತುಂಬ ಆ್ಯಕ್ಟಿವಿಟೀಸು ಮತ್ತು ಡ್ಯಾನ್ಸಿಂಗು, ನೀರಿನ ಗೇಮ್ಸು ಅವೆಲ್ಲ ಇದ್ದಾವೆ. ತೋರಿಸ್ತೀನಿ ವಿಡಿಯೋನ, ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ.
ಇಲ್ಲಿ ನಾವು ಎಲ್ಲ ಹೊರಗಡೆ ಆಟ ಆಡ್ಕೊಂಡು ಗೇಮ್ಸು, ನಂತರ ಇಲ್ಲಿ ನೀರಲ್ಲಿ ಆಟ ಆಡೋಕ್ಕೆ ಅಂತ ಬಂದ್ವಿ. ಸೊ ಇಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಮಕ್ಕಳದು ಬೇರೆ ಇದೆ, ದೊಡ್ಡವ್ರದ್ದು ಬೇರೆ ಇದೆ. ಹಾಗೆ ದೊಡ್ಡವ್ರದ್ದು ಗೇಮ್ಸ್ ಇನ್ನೂ ಇತ್ತು. ಸೊ ನಾನು ಅದನ್ನು ವಿಡಿಯೋ ಶೂಟ್ ಮಾಡಲಿಲ್ಲ, ಯಾಕಂದರೆ ಆ ಕಡೆ ಹೋಗಲೇ ಇಲ್ಲ ನಾವು ದೊಡ್ಡವ್ರ ಗೇಮ್ ಕಡೆ. ನೀರಲ್ಲಿ ಆಟ ಆಡೋ ಗೇಮ್ಸ್ ಮಗ ಇದ್ದಲ್ಲ, ಇವನು ಹಿಡ್ಕೊಂಡು ಇವನ ಜೊತೆನೇ ನಾವು ಚಿಕ್ಕವ್ರ ಗೇಮ್ ಹತ್ರನೇ ಆಟ ಆಡಿದ್ವಿ. ಎಲ್ಲ ಮುಗಿಸ್ಕೊಂಡು ನಂತರ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಸ್ವಲ್ಪನೇ ಹೊರಗಡೆ ಬಂದ್ವಿ. ಮಧ್ಯಾಹ್ನ ಊಟ ಕೂಡ ಇಲ್ಲಿ ಇತ್ತು ಫ್ರೆಂಡ್ಸ್. ಆದರೆ ಮಧ್ಯಾಹ್ನ ಊಟ ಮಾಡಬೇಕಂದ್ರೆ ಟೈಮ್ ಮೀರಿಬಿಟ್ಟಿತ್ತು. ಸೊ 2 ರಿಂದ 3 ಗಂಟೆವರೆಗೂ ಅಷ್ಟೇ ಓಪನೇ ಇರುತ್ತೆ ಅಂದ್ಕೊಂಡ್ವಿ. ನಾವು ಬರೋದೇ ಲೇಟ್ ಆಯಿತು, ಗೇಮ್ಸ್ ಆಡೋದ್ರಲ್ಲೇ ಟೈಮ್ ಮೀರಿ ಹೋಗ್ಬಿಡ್ತು. ಹಾಗಾಗಿ ನಾವು ಊಟ ಮಾಡೋಕ್ಕೇನು ಹೋಗಲಿಲ್ಲ ಅಲ್ಲಿ. ಸೊ ಒಂದು 4:15 ಗಂಟೆ ಅನ್ನೋದ್ರಲ್ಲಿ ನೀರಿಂದ ಹೊರಗೆ ಬಂದು ನಾವು ಫ್ರೆಶ್ ಅಪ್ ಆಗಿಬಿಟ್ಟು ನಂತರ ಇಲ್ಲಿ ಸ್ನ್ಯಾಕ್ಸ್ ತಿನ್ನೋಕ್ಕೂ ಬಂದ್ವಿ. ಸೊ ಇಲ್ಲಿ ಮತ್ತೆ ನೋಡುವಂಥದ್ದು ತುಂಬ ಚೆನ್ನಾಗಿತ್ತು. ಎಲ್ಲ ಟ್ರೆಡಿಷ್ನಲ್ಲು ಅದು ಇದು ಅಂತ ಸಿಕ್ಕಾಪಟ್ಟೆ ಗೊಂಬೆಗಳೆಲ್ಲ ಇದ್ದವು, ನೋಡೋಕ್ಕೆ ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು. ಸೊ ನಾನು ವಿಡಿಯೋ ಸ್ವಲ್ಪ ಇಲ್ಲಿ ಹಾಕ್ತಾ ಇದ್ದೀನಿ, ಯಾಕಂದರೆ ತುಂಬ ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡೋಕ್ಕೆ ಎಷ್ಟು ನೋಡಿದ್ರೂ ಸಾಕಾಗೋದಿಲ್ಲ, ಅಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು. ನಾನು ನೋಡೋದು ವಿಡಿಯೋ ಮಾಡೋದು ಮಾಡ್ತಾ ಇದ್ನಲ್ಲ, ಸ್ವಲ್ಪ ಕೈ ಶೇಕ್ ಕೂಡ ಆಗ್ತಾ ಇತ್ತು. ಹಾಗಾಗಿ ಅಷ್ಟು ಸರಿಯಾಗಿ ವಿಡಿಯೋ ಕೂಡ ಶೂಟ್ ಮಾಡೋಕ್ಕಾಗಲಿಲ್ಲ. ನನ್ನ ಮಗ ಮತ್ತು ನಮ್ಮ ಮನೆಯವರು ಬೇಗ ನೋಡಿ ಮುಂದೆ ಹೋಗ್ಬಿಟ್ರು. ಸೊ ನಾನು ಸ್ಲೋಲಿ ವಿಡಿಯೋ ಶೂಟ್ ಮಾಡಿಕೊಂಡು ಆಮೇಲೆ ಹೊರಗೆ ಬಂದೆ. ಫ್ರೆಂಡ್ಸ್, ಇನ್ನೊಂದು ಏನಂದರೆ ಇಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡ್ತಾಯಿದ್ರು, 5:15ಗೆ ಇಲ್ಲಿ ಡ್ಯಾನ್ಸು ಶುರು ಆಗುತ್ತೆ ಅಂದ್ಬಿಟ್ಟು. 5:15ಗೆ ಎಲ್ಲ ಗೇಮ್ಸು ಆಫ್ ಆಗಿಬಿಡುತ್ತೆ. ಆಫ್ ಆದಮೇಲೆ ಇಲ್ಲಿ ಡ್ಯಾನ್ಸ್ ಇರುತ್ತೆ. ಸೊ ಡ್ಯಾನ್ಸ್ ಕೂಡ ನೋಡ್ಬೋದು. ಒಂದು ರೀತಿ ಇಲ್ಲಿ ಸೈಲೆಂಟಾಗಿಯೂ ಇತ್ತು, ಒಂದು ರೀತಿ ಸಾಂಗ್ ಎಲ್ಲ ಹಾಕಿದ್ರು, ತುಂಬ ಚೆನ್ನಾಗಿ ಅನಿಸ್ತಿತ್ತು. ಸೊ ಮನಸ್ಸಿಗೆ ಏನಾದರೂ ಸಮಾಧಾನ ನಮಗೆ ಬೇಕಪ್ಪ ಅಂದರೆ ಸೊ ಇಲ್ಲಿ ಬಂದು ಕುತ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಜಾಸ್ತಿ ಜನ ಕೂಡ ಇರಲಿಲ್ಲ, ಜಿಗ್ ಅಂತ ಏನು ಗದ್ದಲ ಇರಲಿಲ್ಲ. ತುಂಬ ಅಂದರೆ ತುಂಬ ಸೈಲೆಂಟಾಗಿ ತುಂಬಾ ಮ್ಯೂಸಿಕ್ ಎಲ್ಲ ಹಾಕಿದ್ರು. ಒಂದು ರೀತಿಯಲ್ಲಿ ಸಮಾಧಾನ ಅನಿಸ್ತಾ ಇತ್ತು ಇಲ್ಲಿ ಕುತ್ಕೊಂಡು ಡ್ಯಾನ್ಸ್ ಎಲ್ಲ ನೋಡುವಾಗ. ತುಂಬಾ ಖುಷಿ ಆಗ್ತಾಯಿತ್ತು. ಫ್ರೆಂಡ್ಸ್, ನಿಜ ಹೇಳಬೇಕಂದ್ರೆ ನನಗೆ ಇಲ್ಲಿ ಕುತ್ಕೊಂಡಾಗ ಸಾಯಂಕಾಲ ಬೇರೆ ಕಂಟ್ರಿಗೇನೋ ಹೋಗಿದ್ದೀವೇನೋ ಅನ್ಕೋಬೇಕು ನಾವು, ಆ ರೀತಿ ಫೀಲ್ ಆಗ್ತಾಯಿತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನನಗಿಲ್ಲಿ ಸಾಯಂಕಾಲ ಸ್ನ್ಯಾಕ್ಸ್ ತಿನ್ಕೊಂಡು ಟೀ ಕುಡ್ಕೊಂಡು ಡ್ಯಾನ್ಸ್ ನೋಡ್ತಾ ಇದ್ದೆ. ಸೊ ತುಂಬಾ ಖುಷಿ ಆಗ್ತಾಯಿತ್ತು. ನಾನು ಎಲ್ಲೋ ಬೇರೆ ಕಡೆ ಬಂದುಬಿಟ್ಟಿದ್ದೀನೇನೋ ಅಂದ್ಕೊಂಡ್ಬಿಟ್ಟೆ ಒಂದು ಕ್ಷಣ, ಅಷ್ಟು ಚೆನ್ನಾಗಿ ಅನ್ನಿಸ್ತು. ನಂತರ ಇಲ್ಲಿ ಪಾನಿಪುರಿ ಕೂಡ ಆರ್ಡ್ರ್ ಮಾಡಿದ್ದೆ ಫ್ರೆಂಡ್ಸ್ ನಾವು. ಸೊ ಪಾನಿಪುರಿಯಲ್ಲಿ ನನಗೆ ಆಲೂಗಡ್ಡೆ, ಈರುಳ್ಳಿ ಏನು ಕಾಣ್ತಾನೆ ಇರಲಿಲ್ಲ. ಸೊ ನಮ್ಮ ಮನೆಯವ್ರಿಗೆ ಏನ್ರಿ ಇದರಲ್ಲಿ ಏನು ಹಾಕೇ ಇಲ್ಲ ಅಂತ ಇದ್ದೆ. ಸೊ ಹೋಗಿ ಕೇಳು ಅಂತವ್ರೆ, ಬೇಡ ಬಿಡು ಅಂತ ಸುಮ್ಕಾಯಿ ಹಾಗೆ ತಿನ್ಕೊಂಡೆ. ಆದರೆ ನಾನು ಮನೇಲಿ ಪಾನಿಪುರಿ ಮಾಡ್ತೀನಲ್ಲ, ಅದೆಷ್ಟು ಚೆನ್ನಾಗಿರುತ್ತೆ ಅಂದರೆ ಹೇಳೋದು ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ 0 ಆಯಿಲ್ ಪಾನಿಪುರಿ ಕೂಡ ಯಾವ ರೀತಿ ಮಾಡಬೇಕಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆ ವಿಡಿಯೋ ಬೇಕಂದರೆ ಕೆಳಗೆ ಲಿಂಕನ್ನು ಕೊಡ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಈ ಪಾನಿಪುರಿ ಸ್ವಲ್ಪನೂ ಟೇಸ್ಟ್ ಇರಲಿಲ್ಲ, ಸುಮ್ಮನೆ ತಿನ್ಕೊಂಡು ನಂತರ ಡ್ಯಾನ್ಸ್ ಎಲ್ಲ ನೋಡಿದ್ವಿ. ಸೊ ಈ ಡ್ಯಾನ್ಸ್ ಮುಗಿದ್ಮೇಲೆ ಹೊರಗಡೆ ನೀರಿಂದ ಒಂದು ಡ್ಯಾನ್ಸ್ ಇದೆ ಅಂತ ಹೇಳಿದರು. 7 ಗಂಟೆಗೆ ಅದು ಶುರು ಆಗುತ್ತೆ ಅಂದ್ಬಿಟ್ಟು ಒಂದು 7:30ವರೆಗೂ ಈ ಪ್ರೋಗ್ರಾಮ್ಸ್ ಎಲ್ಲ ಇರ್ತವೆ. ಸೊ ನೀವು 7:30ವರೆಗೂ ಕೂತ್ಕೊಂಡು ಎಲ್ಲವನ್ನ ನೋಡ್ಬೋದು, ತುಂಬ ಎಂಜಾಯ್ಮೆಂಟ್ ಮಾಡ್ಬೋದು. ಬೆಳಗ್ಗೆ ಸ್ವಲ್ಪ ಬೇಗ ಬನ್ನಿ, ಒಂದು 10:30 ಅಂದರೆ ಇಲ್ಲಿದ್ದರೆ ಸೊ ನೀವು 11 ಗಂಟೆಗೆ ಎಂಟ್ರಿ ಕೊಟ್ಟು ಒಳಗಡೆ ಎಲ್ಲ ನೋಡಿಕೊಂಡು ಹೋಗೋದ್ರಲ್ಲೇ ಸ್ವಲ್ಪ ಗೇಮ್ಸ್ ಎಲ್ಲ ಆಟ ಆಡ್ಬೋದು. ಲೇಟಾಗಿ ಬಂದರೆ ಗೇಮ್ಸ್ ಎಲ್ಲ ಆಟ ಆಡೋಕ್ಕೆ ಆಗೋದಿಲ್ಲ. ಸೊ ನಾವು ಸ್ವಲ್ಪ ಗೇಮ್ಸ್ ಆಟ ಆಡಲಿಲ್ಲ, ಸ್ವಲ್ಪ ಗೇಮ್ಸ್ ಹಾಗೆ ಬಿಟ್ವಿ. ನಂತರ ದೊಡ್ಡವ್ರ ಗೇಮ್ ಅಂತೂ ಸ್ವಲ್ಪನೂ ಆಟ ಆಡಲೇ ಇಲ್ಲ, ಯಾಕಂದರೆ ಮಗನಿಗೋಸ್ಕರ ನಾವು ಒಬ್ಬರು ಹೋದರೆ ಒಬ್ಬರು ಇಲ್ಲಿ ನಿಂತ್ಕೋಬೇಕಲ್ವಾ ಅಂದ್ಬಿಟ್ಟು ಬೇಡ ಅಂತ ಚಿಕ್ಕವ್ರ ಗೇಮ್ಸ್ ಜಾಸ್ತಿ ಆಟ ಆಡಿದ್ವಿ. ಸೊ ಇಲ್ಲಿ ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಡ್ಯಾನ್ಸ್ ಮಾಡಿದರು. ಸೊ ನಾನಿಲ್ಲಿ ಒಂದು 2-3 ಎಷ್ಟೇ ಶೂಟ್ ಮಾಡಿಕೊಂಡೆ ಡ್ಯಾನ್ಸ್ದು.
ಫ್ರೆಂಡ್ಸ್, ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಆಗಿರುವಂಥ ಕ್ಯಾಪ್ಸಿಕಮ್ ಪಲ್ಯವನ್ನು ಯಾವ ರೀತಿ ಮಾಡ್ತೀವಿ, ಎಣ್ಗಾಯನ್ನು ಯಾವ ರೀತಿ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ನನ್ನ ಚಾನಲ್ ಬಂದುಬಿಟ್ಟು ಕುಕಿಂಗ್ ಚಾನಲು. ಡೈಲಿ ಒಂದು ವೆರೈಟಿ ಅಡುಗೆಯನ್ನು ಮಾಡಿ ಸಿಂಪಲ್ಲಾಗಿ ಬೆಸ್ಟಾಗಿ ನಿಮಗೆ ತೋರಿಸ್ತಾ ಇರ್ತೀನಿ. ಹಾಗೆ ಇವತ್ತು ಒಂದು ದಿನ ನಾನು ಹೊರಗಡೆ ಹೋಗಿರೋ ಕಾರಣಕ್ಕೆ ಸೊ ಈ ಖುಷಿಯನ್ನು ನಿಮ್ಮ ಜೊತೆ ಹಂಚ್ಕೋಬೇಕಂತ ನಾನು ವಿಡಿಯೋನ ಶೇರ್ ಮಾಡಿದ್ದು. ಸೊ ನನ್ನ ಖುಷಿಯಲ್ಲಿ, ನನ್ನ ದುಃಖದಲ್ಲಿ, ಪ್ರತಿಯೊಂದರಲ್ಲೂ ಕೂಡ ನೀವು ನನ್ನ ಜೊತೆ ಇರ್ತೀರಾ ಅನ್ನೋದೊಂದು ಭರವಸೆ ನನಗಿದೆ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.